ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ. ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ. ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ರೈತ ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ಎಷ್ಟೋ ಜನ ಹೊರೆ ಹೊತ್ಕೊಂಡ್ ಬಂದವ್ರೆ ನೋಡಿ ಇಲ್ಲಿ, ಎಂತ ಖುಷಿ ಆಗ್ತದೆ ನನ್ಗೆ ಅಲ್ವಾ ಅಲ್ವಾ. ರೈತರು ನೋಡ್ರಪ್ಪ, ಅದಕ್ಕೆ ಹೇಳೋದು ಕೈ ಕೆಸರಾದರೆ ಬಾಯ್ ಬಸ್ರು. ಅವ್ರು ಹೇಳ್ತಾರೆ ಗೌಡ್ರೆ, ಹೇಳ್ರಪ್ಪ ಕೈ ಕೆಸರಾದರೆ. ಕೈ ಕೆಸರಾದರೆ ಥ್ಯಾಂಕ್ ಯು ಸೋ ಮಚ್. ಏ ನೀನ್ ನನಗ್ ಗೊತ್ತು, ಅಗ್ನಿ ಸಾಕ್ಷಿಯಾಗಿ ಮಾಡ್ತೀಯ ಅಲ್ವಾ ನೀನು? ಏ ಬಡ ಇದ್ನೆ ಮುಂದಕ್ಕೆ ಬರ್ಲಾ? ಅರೆ ಒತ್ತು ಇಲ್ಲಿ ಒಂದ್ ನಿಮಿಷ ಬಸಿ ನೀನು ಒತ್ತು. ಗೌಡ್ರೆ ಒಂದ್ ನಿಮಿಷ ಇವ್ನ ಮುಖ ತೋರಿಸ್ಬೇಕು ನಾನು. ಇವ್ನ್ ಯಾರು ಗೊತ್ತೈತೆ? ಯಾರ್ಯಾರು ರಂಗಿತರಂಗ ನೋಡಿರಿ? ಕೈ ಎತ್ರಿ. ರಂಗಿತರಂಗ ಯಾರ್ಯಾರು ನೋಡಿರಿ? ಇದು ಯಾರು ಹೇಳಿ? ಇದು ಸಂಡಾಸ್ನಾಗ ಕೂತ್ಕೊಂಡು ಮೊಬೈಲ್ ನಾಗ ಮಾತಾಡ್ತಿದ್ದಲ್ಲ ಆ ಹುಡ್ಗ ಇದು ತಾನೇ? ಎಂತ ಗಲೀಜಪ್ಪ ನೀನು. ಯಾಕೆ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋದು ಜನರ ಹತ್ರ? ಫೋನ್ ಬಂದ್ಬಿಡ್ತದಂತೆ, ಎಲ್ಲಿದ್ರೆ ಅಲ್ಲಿ ಮಾತಾಡ್ಬಿಡೋದಾ? ಒಂದು ನೀತಿ ರೀತಿ ನಿಯಮ ಗೇಮ ಎಂತಿಲ್ವಾ? ಥೂ ನಿನ್ನ ಗಲೀಜು ನಿನ್ನ.
ಬಡಿಯೋದ ಅದ್ ಯಾಕ್ಲ ಹಂಗ್ ಮಾತಾಡ್ತೀಯ? ಏನ್ ಮಾತಾಡ್ತೀನಿ ನೀನು? ನಮ್ ಕೆರೆ ಕಡೆ ಬಯಲ್ಗೆಲ್ಲ ಫೋನ್ ತಗೊಂಡೋಗ್ತಾರಂತೆ. ನೀ ಮಾತಾಡಿದವ್ರಿಗೆ ಏನು ಕೆಲ್ಸಕ್ಕಿಲ್ಲ. ಒಂದ್ ನಿಮಿಷ ತಡಿ. ಯಾರು ಮೈಕ್ ಕೊಡ್ರ ಯಾರು ಒಂದು ಹ್ಯಾಂಡ್ ಮೈಕ್ ಕೊಡ್ರ ಯಾರಾದ್ರು ಕೊಡ್ರಲ್ಲ. ಹಾ ಏನ್ಲ ಸಂದಾಗಿದ್ಯಾ? ಓ ನಾ ಸಂದಾಗದಿರಿ. ನೋಡ್ರಿ ಒಂದ್ ನಿಮಿಷ ತಡಿ. ಹಾ ಯಾಕ್ಲೆ ಮಾತಾಡಿದ ಆತರ ನೀನು? ಕೆರೆ ಕಡೆನು ನಮ್ಮ ಪಡೆಗಳು ಎಲ್ಲರೂ ಮೊಬೈಲ್ ತಗೊಂಡ್ ಓಡಾಡ್ತಾರಲ್ಲ, ಅದಕ್ಕೆ ಹಂಗೆ ನಾವು ಸಿಟಿಯಾಗೆ ಕೆರೆ ಕಡೆ ಮೊಬೈಲ್ ತಗೊಂಡು ಒಂದ್ ನಿಮಿಷ. ಕೆರೆ ಕಡೆ ಯಾವಲ್ಲ ಮೊಬೈಲ್ ಎತ್ಕೊಂಡು ಹೋಗ್ತಾನೆ? ಎಲ್ಲ ನೀರ್ನಾಗ ಬಿದ್ದು ಅದು ಬಿಳು 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 ಅಂತ ಹೇಳಿ ಶಾಕ್ ಹೊಡಿಯಕ್ಕಿಲ್ವಾ? ಕೆರೆ ನೀರಿದ್ರೆ ತಾನೇ ಬತ್ತ ಹೋಗಿದೆ ಕೆರೆ. ಹಾ ಕೆರೆ ಬತ್ತ ಹೋಗಿದೆ. ಅದೇನ್ ಕೂತ್ಕೊಂಡು ಫೋನ್ ನಲ್ಲಿ ಮಾತಾಡಿಯ? ತೋರ್ಸು ನನ್ಗೆ. ಕೂತ್ಕೊಳ್ಳ. ಕೂತ್ಕೋ. ಅದೇನ್ ಕೂತ್ಕೊಂಡು ಮಾತಾಡಿಯ ಫೋನ್ ನಲ್ಲಿ? ತೋರ್ಸು ನನ್ಗೆ. ರಂಗಿತರಂಗಲ್ಲಿ ಅದು ಕಮೋಡ್ ಅಂತಾರೆ. ಯಾಕೆ ನಮ್ಗೇನ್ ಗೊತ್ತಿರ್ಲಿಲ್ವಾ? ನಮ್ಗೇನ್ ಗೊತ್ತಿಲ್ವಾ ಅದೇನು ಅಂತದ? ಮಂಡ್ಯ ಜನತೆ ಮುಂದೆ ನನ್ಗೆ ಇವತ್ತು ಮಂಡ್ಯ ಜನ ಇಡೀ ಕರ್ನಾಟಕದ ಮುಂದೆನೆ ಬಾತ್ರೂಮ್ ನ ಕುತ್ಕೊಂಡು ಮೊಬೈಲ್ ಅಲ್ಲಿ ಮಾತಾಡತ್ತೆ. ಮಂಡ್ಯ ಮುಂದೆ ಮಾತಾಡಕ್ಕಾಗಕ್ಕಿಲ್ವೇ? ಅಕ್ಕ ಇಷ್ಟು ಚೆನ್ನಾಗಿ ಮುಂದೆ ಆಂಟಿ ಆಂಟಿ ನಾನೇ ಆಟಕ್ಕಿಲ್ಲ, ನಾ ಬರಕಿಲ್ಲ. ಏನ್ ನೋಡ್ರೆ ಆಂಟಿ ಏನೇನೋ ಅಂತಾರೆ. ಸಾಲು ಅನ್ನೋ ಸಾಲು ಸಾಲು. ಈಗ ಏನ್ ಗೊತ್ತಕ್ಕ, ಈಗ ಇಷ್ಟ ಚೆನ್ನಾಗಿ ಮುಂದೆ ಆ ಕಮ್ಮೋಡ್ ಮುಂದ್ ಕೂರಕ್ಕೆ ಯಾರಿಗೂ ದಮ್ಮಿರಂಗಿಲ್ಲ. ಹಂಗಂತೀಯ? ನಮ್ ಸಿದ್ದು ಕೂರ್ತಾನೆ. ಎಲ್ಲಿ ಕೂತ್ಕೊಂಡು ನೋಡೋಣ. ಕಮೋಡ್ ಇಲ್ವಲ್ಲ ಇಲ್ಲಿ? ಎಷ್ಟೊಂದು ಮಾತಾಡಿಯಾ? ನಾವೆಲ್ಲ ಮಾತಾಡೋದು ಬೇಡವಾ? ಹೌದಮ್ಮ. ಅಷ್ಟೊಂದಿನ ಒಳ್ಕತಾನೆ ಅವಳು. ಬರ್ತೀನಿ ನಾನು. ಇಷ್ಟ ಇಲ್ವಾ ನನ್ ಮಾತು? ಬರ್ತೀನಿ. ನಾವು ಮಾತಾಡ್ಬೇಕಲ್ವಾ? ಒಬ್ಳೆ ಮಾತಾಡ್ತಿದ್ರೆ ಅದೆಲ್ಲ ಮಾತಾಡ್ತಾಳೆ, ಇಲ್ಲಿ ಬಂದ್ರು ಮಾತಾಡ್ತಾಳೆ. ಎಲ್ಲಿ ನೋಡಿದ್ರು ಮಾತು ಮಾತು ಮಾತು. ಏನೀಗ ಏನೀಗ ಅಂದ್ರೆ ಮಂಡ್ಯ ನಂದು. ಏನ್ರಪ್ಪ ಮಂಡ್ಯ ನಂದು? ಸೋಮಕೆರೆ ಮಂಡ್ಯ ಇಂಡಿಯಾ ಎರಡು ನಂದೆ. ಏನ್ ನೋಡ್ರಿ ನಂದೆಲ್ಲಿ ನಂದಗೋಪಾಲ ನನ್ನ ನೀವು? ಅಲ್ಲ ಇವಳು ನೋಡಿ, ಇವಳು ಏನು ಹೇಮಮಾಲಿನಿ ತರ ಅವಳೆ ನೋಡಿ, ರಮಾದೇವಿ ತರ ಕೂಗ್ತಾಳೆ. ಮಂಡ್ಯ ನಂದು. ನಾ ಮಾತಾಡಕ್ ಬಂದಿದ್ರಿ. ಮಾತಾಡ ವಾಸಿ ತಡೀರಿ ಗೌಡ್ರೆ. ಮಾತಾಡಿಯೇ? ಮಾತಾಡ್ತೀನಿ ಗೌಡ್ರೆ. ಕುಂತ್ಕ ಹೇಳ್ತೀನಿ. ಅದೇನ್ ಮಾತಾಡಿಯೇ? ಮಾತಾಡು ಮಾತಾಡು ಮಾತಾಡ. ಅದೇನ್ ಮಾತಾಡ್ಕಿಸ್ದೀಯ ನೋಡ್ತೀನಿ ನಾನು. ಯಾರು ಮಾತಾಡ್ಲಿಲ್ಲ ಅಂದ್ರೆ ರೋಡ್ ಮೇಲೆ ಕೂರೋದು. ನಾನು ಏನ್ ನಾನೇ ರೋಡ್ ಗೌಡ್ರೆ ಕುಂತ್ಕೊಳ್ಳಿ. ನನ್ ಗಂಟ ಎಲ್ಲ ಮಿಸ್ ಆಗ್ಬಿಟ್ಟವನಲ್ಲಪ್ಪ. ಇವಳು ಗಂಟೆ ಹುಡುಕಕ್ಕೆ ನಾವ್ ಬೇಕೇ ಇಲ್ಲಿ? ಮಂಡ್ಯ ಎಲ್ರಿ ಇದೀರಿ? ಏನೇ ಅದು? ಎಲ್ಲೂ ವಾಯ್ಸ್ ಬರ್ತಾ ಇದೆ. ಇಲ್ಲೇ ಇದೀನಿ ಕಣೆ. ಬನ್ರಿ ಬೇಗ. ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಮಗ ಸಿನಿಮಾ ಹೀರೋ ಆಗಿದಾರಲ್ಲ, ಜಾಗ್ವಾರು, ಅದ್ರ ಕ್ಯಾಸೆಟ್ ರಿಲೀಸು. ಆ ಕಾರ್ಯಕ್ರಮದಲ್ಲಿ ಇದೀನಿ ಕಣೆ. ಅಯ್ಯೋ ಬನ್ರಿ ಬೇಗ, ಮಾತಾಡ್ಬೇಕು, ಇಂಪಾರ್ಟೆಂಟ್ ವಿಷಯ. ಅಮ್ಮಿ ಏನ್ ವಿಷಯನೇ? ಅಮ್ಮಿ ನಿನ್ ಗಂಡನ ಹಿಂಗೆ ಅಲ್ಲಲ್ಲಿ ಬಿಟ್ ಬಂದ್ಬಿಟ್ಟಿಯೇ ನೀನು? ಅಯ್ಯಪ್ಪ ಎಲ್ಲಿರೋ ಕೈ ಸಿಗಲ್ಲ, ಎಲ್ಲೆಲ್ಲೋ ಮಿಸ್ ಆಗ್ಬಿಡ್ತಾರೆ. ನೋಡಿ ಗೌಡ್ರೆ, 7 ಜನ ಸಿಗ್ತಾರೆ, ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಯಾವ ಫಂಕ್ಷನ್ ಇರ್ತಾ ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಇಲ್ಲಿ ನೋಡು ನನ್ನ ಗೌಡ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮುತ್ತಿನ ತರ ನೋಡ್ಕೋತೀನಿ ನಾನು. ನೋಡು ಕಲ್ತ್ಕೊ. ಹಿಂಗಿದ್ಯಾ ಅವನೇ ಹಿಡ್ಕೊಂಡು ಕೂತಿರ್ತೀಯ? ಬಾರಿಸ್ಬಿಡ್ತೀನಿ ಅಷ್ಟೇ. ನನ್ ಬಗ್ಗೆ ಮಾತಾಡಿದ್ರೆ ನಾನೇ ಹಿಡ್ಕೊಂಡು ಕೂತ್ಕೊಳ್ಳಿ, ಓಡ್ತಿರ್ತಾನೆ. ಹಂಗ ಗೌಡ್ರೆ ನನ್ಗೆ ತುಂಬಾ ಅವಮಾನ ಆಗತ್ತೆ ಗೌಡ್ರೆ. ನನ್ ಬಗ್ಗೆ ಎಲ್ಲ ಮಾತಾಡ್ತಾಳೆ ಗೌಡ್ರೆ ಇವಳು. ನನ್ಗಿದೆಲ್ಲ ಇಷ್ಟಕ್ಕಿಲ್ಲ ಗೌಡ್ರೆ. ಒಳಬೇಡ, ಸಿಂಪತಿ ತೋರಿಸಿ ಜನ ಹೋಲಿಸ್ಕೋಬೇಡ. ಇದ ಅನ್ಸು, ನಾವು ಮಾತಾಡ್ತೀವಿ, ಆಮೇಲೆ ಬಂದು ಮಾತಾಡ್ತೀವಿ. ನೀ ಮಾತಾಡ್ಕೋ, ನಾನು ಕಳ್ಳಪುರಿ ತಿನ್ಕೊಂಡು ಗಂಡನ್ ಕರ್ಸು ನೋಡ್ಕೊಂಡು ಹೋಯ್ತೀವಿ. ಗಂಡನ. ಹಲೋ, ಯಾರ ಜೊತೆ ಬನ್ನಿ ಬೇಗ. ಮನೆ ಕೂತ್ರು ಬಿಡೋದಿಲ್ಲ ಅಂತ, ಇಲ್ಲಿ ಕೂತ್ರು ಬಿಡೋದಿಲ್ಲ ಅಂತ. ಏನೇ ಅದು ನಿಂದು? ಸುಮ್ನೆ ಅಲ್ಲೇ ನಿಂತ್ಕೋ. ಅಲ್ಲ ಸ್ವಾಮಿ, ನಾನೇನೋ ಜಾಗ್ವಾರ್ ಬರ್ತದೆ ಅಂದ್ರೆ ಅಂಬಾಸೆಡರ್ ಬರ್ತದೆ. ನನ್ ಗಂಟೆ ಬರ್ತಾನೆ. ಏನಿದು? ಹೋಗ. ಏನಿದು ಈ ವಯಸ್ಸಿನಾಗೆ ಚಿಗುರು ಮೀಸೇನೆ? ಕಂಡೇನಾ ಕಾಣೇನಾ ಅರಿಯೇ? ಸರಿ. ದೇಹಕ್ಕೆ ವಯಸ್ಸಾಗಿರ್ಬೋದು, ಆದ್ರೆ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲಮ್ಮ. ಇವ್ರು ಹೊಸಿ ಡೇಂಜರ್ ಪಾರ್ಟಿ. ನಾವು ಆತ ಕಡೆ ಹೋಗ್ಬಿಡ್ತೀವಿ. ಹೋಗಿ ಹೋಗಿ. ಓಲ್ಡ್ ಈಸ್ ಗೋಲ್ಡ್. ಏನೇನೋ ಬೈತಾನೆ. ಬಾರಪ್ಪ ಹೋಗೋಣ. ನೆನ್ಪಿಕೊಳ್ಳಿ. ಏನದು? ನಾವು ಬಂದಿರೋ ಜಾಗ್ವಾರ್ ಫಂಕ್ಷನ್ಗೆ, ಅಂಬಾಸೆಡರ್ ಫಂಕ್ಷನ್ಗೆಲ್ಲ ನೆನ್ಪಿಕೊಳ್ಳಿ. ಹೋಗ್ರಲ್ಲ ಕಂಡಿವ್ ನೀವು, ಹೋಗ್ರಿ. ಏನೇ ರೀ, ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಕರೆದ್ರೆ ಅದೇನು ಹೇಳೆ ರೀ. ಲೇ, ಯಾಕೆ ಅಳ್ತಾ ಇದೀಯಾ? ಓಹೋ, ನಿಮ್ ಮನೇಲಿ ಯಾರಾದ್ರೂ ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಟ್ರಾ?
ನಮ್ಮ ಮನೇಲಿ ಯಾರು ಹೋಗಿ ಹಾಕಿಸ್ಕೊಂಡಿಲ್ಲ, ನಿಮ್ಮ ಮನೇಲಿ ಹೋಗಿ ಹಾಕಿಸ್ಕೊಂಡಿರ್ಬೇಕು. ನಮ್ಮ ಮನೇಲಿ ನಾನು ಹುಟ್ಟಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಹೋಗಿ ಹಾಕ್ಸ್ಕೊಂಡು ಹೋಗ್ಬಿಟ್ರು, ಯಾರು ಉಳಿದಿಲ್ಲ. ಯಾಕೆ ಹೇಳ್ತಾ ಇದೀಯಾ? ಏಯ್! ಅಯ್ಯೋ, ಹಳೆ ಗ್ರಾಮ್ ಫೋನ್ ತರ ಕೊಯ್ಯ ಅಂತಿದ್ಯಾ, ಅದೇನು ಹೇಳೆ? ರೀ, ಆ ನಮ್ಮನೆ ಕೆಲಸ ತೊಳಿದಾಳಲ್ಲ, ಕೆಲಸದೋಳ ಸತ್ತೋಗ್ಬಿಡ್ಲೇನೆ? ಬಿಡ್ತು ಅನ್ರಿ. ಇಲ್ಲ ಮತ್ತೆ ಓಹೋ, ಯಾರ ಜೊತೆ ಓಡೋಗ್ಬಿಟ್ಲಾ? ಇಲ್ಲ ರೀ, ಮತ್ತೆ ಅದು ಅವಳು ಹೋಗೋದು ಹೋಗ್ತಾ ಹಾ. ನಮ್ಮ ಮನೆಯಲ್ಲಿ ಬೆಳ್ಳಿ ಲೋಟನ ಹೊಡ್ಕೊಂಡು ಹೋಗ್ಬಿಟ್ಟಿದಾಳ್ರಿ. ಬೆಳ್ಳಿ ಲೋಟ ಹೊಡ್ಕೊಂಡು ಹೋದ್ಲಾ? ಹ್ಮ್. ಲೇ, ಗುರುತು ಪರಿಚಯ ಕೆಲ್ಸಕ್ಕೆ ಇಟ್ಕೋಬೇಡ ಅಂತ ಕೇಳ್ತಿಯಲ್ಲ. ಮನೆಯಲ್ಲಿ ಅಷ್ಟೊಂದು ಬೆಳ್ಳಿ ಲೋಟ ಇದೆ, ಅದರಲ್ಲಿ ಯಾವ ಬೆಳ್ಳಿ ಲೋಟ ಹೊಡ್ಕೊಂಡು ಹೋದ್ಲೆ? ಅದಾ ರೀ, ನಾವ್ ಮದ್ವೆ ಅದು ಹೊಸ್ತ್ರಲ್ಲಿ ಹನಿಮೂನ್ಗೆ ಅಂತ ಹೋಟೆಲ್ಗೆ ಹೋಗಿದ್ವಲ್ಲ. ಹೌದು ಹೌದು. ಅಲ್ಲಿಂದ ನಾವ್ 2 ಬೆಳ್ಳಿ ಲೋಟನ ಹೊಡ್ಕೊಂಡ್ ಬಂದಿದ್ವಲ್ಲ, ಆ 2 ಬೆಳ್ಳಿ ಲೋಟನ ಇವಳು ಹೊಡ್ಕೊಂಡು ಹೋಗಿದ್ದಾಳೆ. ಲೇ, ಈ ಮಾತನ್ನ ನೀನು ಹೇಳ್ದೆಲ್ಲ ನಮ್ಗೆ ಯಾರ ಮನೆ ಸೇರಿಸ್ತಾರೇನೆ ಇಲ್ಲಿ? ಹೊಡ್ಕೊಂಡು ಹೋಗಿದ್ದನ್ನ ಅಲ್ಲಿ ಇಲ್ಲಿ ಬಂದು ಹೇಳ್ತಾ ಇದೆಯಲ್ಲ ನೀನು, ಏನ್ ಬುದ್ಧಿ ಇದೆಯಾ ನಿನಗೆ? ಹೋಗ್ರಿ, ನನ್ ಮೇಲೆ ಒಂಚೂರು ನಿಮಗ್ ಪ್ರೀತಿನೇ ಇಲ್ಲ. ಅಯ್ಯೋ, ಪ್ರೀತಿ ಇದೆ ಕಣೆ. ಎಲ್ಲಿದೆ? ಶೂಟಿಂಗ್ ಅಂತ ಹೋಗ್ತೀರಾ, ಮನೆಗೆ ಬರ್ತಿದಂಗೆನೆ ಒಂದ್ ಕನ್ನಡ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ನನ್ ಪ್ರೀತಿ ಎಲ್ಲಿ ಮಾಡ್ತೀರಾ? ಲೇ, ಬಂದ ತಕ್ಷಣ ಟೀ ಕೊಡ್ತೀಯಾ? ಕನ್ನಡ ಪುಸ್ತಕ ಓದೋ ಅಭ್ಯಾಸ, ಕನ್ನಡ ಪುಸ್ತಕ ಓದ್ತೀನಿ, ನಿನಗೆ ಯಾಕೆ ತೊಂದ್ರೆ? ರೀ, ನನಗೆ ಏನ್ ಅನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ನಾನೇ ಆ ಪುಸ್ತಕ ಆಗಿರ್ಬಾರ್ದಿತ್ತ ಅನ್ಸುತ್ತೆ. ಅದ್ಯಾಕೆ ಹಂಗ ಅನ್ಸುತ್ತೆ? ನೀವು ಶೂಟಿಂಗ್ ಇಂದ ಬರ್ತಾ ನನ್ನೇನೆ ಪುಸ್ತಕ ಅಂತ ಹಿಡ್ಕೊಂಡು ಕೂತ್ಕೊತಿದ್ರಲ್ಲ, ಅದಕ್ಕೆ. ಹೌದಾ ಚಿನ್ನ, ನೀನು ಪುಸ್ತಕ ಆಗಿರ್ಬಾರ್ದಾಗಿತ್ತು, ಕ್ಯಾಲೆಂಡರ್ ಆಗಿರ್ಬೇಕಾಗಿತ್ತು. ಯಾಕ್ರಿ? ಬರ್ತಾ ಹೋಯ್ತಾ ಬರ್ತಾ ನಾನು ನೋಡ್ಬೋದಿತ್ತು ಅಂತನಾ? ಅಲ್ಲ, ಮತ್ತೆ ವರ್ಷಕ್ಕೊಂದ್ಸರಿ ಬದಲಾಯಿಸಬಹುದಾಗಿತ್ತಲ್ಲ ಅಂತ. ನಾ ಮಾತಾಡ್ಸಲ್ಲ ನಿಮ್ಮನ್ನ. ಲೇ 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 ಲೇ, ನಾನು ನಿನ್ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಏನ್ ಪ್ರೀತಿ ಮಾಡ್ತೀರೋ ಹೇಳಿ, ಏನ್ ಪ್ರೀತಿ ಮಾಡೋದ? ಅಲ್ವೇ, ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದೀನಿ ಗೊತ್ತಾ? ನಾನ್ ಪರೀಕ್ಷೆ ಮಾಡ್ಲಾ? ನೀವ್ ಹೇಳು. ಅಲ್ಲ ರೀ, ಎಷ್ಟು ಜನ ಬಂದಿದ್ದಾರೆ ನೋಡ್ರಿ, ಎಷ್ಟು ಜನ, ಯಾವ್ಯಾವ ಮೂಲೆಗಳಿಂದ ಬಂದಿದ್ದಾರೆ. ಎಲ್ಲ ನಮ್ಮ ಅಭಿಮಾನಿಗಳು ಕಣೆ. ಈ ಸಭೆನಲ್ಲಿ ಯಾರಾದ್ರೂ ಸ್ಮಾರ್ಟ್ ಆಗಿರೋರು ನನ್ನನ್ನು ಏನಾದ್ರೂ ಹೊಡ್ಕೊಂಡು ಹೋಗ್ಬಿಟ್ರೆ ನೀವೇನ್ ಮಾಡ್ತೀರಾ? ನಿನ್ನ ಹೊಡ್ಕೊಂಡು ಹೋದ್ರೆ, ನಿನ್ನ ಹೊಡ್ಕೊಂಡು ಹೋದ್ರೆ ನಾನು ಕಡ್ಲೆಕಾಯಿ ತಿಂತಾ ಇರ್ತೀನಿ, ಮತ್ತೆ ಪೇಪರ್ ಅಲ್ಲಿ ಹಾಕಿಸ್ತೀನಿ. ಏನಂತ? ಎಲ್ಲೇ ಇರು, ಹೇಗೆ ಇರು, ಸುಖವಾಗಿರು ಅಂತ. ನನಗೆ ಗೊತ್ತಿತ್ತು ರೀ, ನೀವ್ ಹೀಗೆ ಹೇಳ್ತೀರಂತ ನನಗೆ ಗೊತ್ತಿತ್ತು. ಅಲ್ಲಲೇ, ಮತ್ತೆ ನೀನ್ ಮಾತ್ರ ಹೇಳ್ತೀಯಲ್ಲ, ನಾನ್ ಪರೀಕ್ಷೆ ಮಾಡ್ಲಾ? ಮಾಡಿ. ಅಕಸ್ಮಾತ್ ನನ್ನನ್ನು ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ನೀನೇನ್ ಮಾಡ್ತೀಯಾ? ನಾನೇನ್ ಕಡ್ಲೆ ಪ್ರೀತಿ ಅಂತ ಕೂತಿರ್ತೀನ? ಏನ್ ಮಾಡ್ತೀಯಾ? ನಾನು ಪೇಪರ್ ಹಾಕ್ತಿದ್ದೆ. ಏನಂತ? ನನ್ನ ಗಂಡ ಕಳೆದೋಗಿದ್ದಾರೆ, ಹೊಸ ಗಂಡ ಬೇಕಾಗಿದ್ದಾರೆ ಅಂತ. ನಿಮ್ಮೊಬ್ಬರಿಗೆ ನಾ ಮಾತಾಡಕ್ ಬರೋದು, ನಮ್ಗೂ ಬರುತ್ತೆ ರೀ. ಪಕ್ಕದ ಮನೆ ನೋಡ್ರಿ, ಪಕ್ಕದ ಮನೆ ಶಾರದಮ್ಮನ ಗಂಡನ್ ನೋಡ್ರಿ, ಏನು ಆಫೀಸಿಂದ ಬರ್ತಾನೆ, ಒಂದ್ ಕೈಲಿ ಮಲ್ಗೆ ಹೂವ, ಒಂದ್ ಕಡೆ ಸ್ವೀಟು ಹಿಡ್ಕೊಂಡ್ ಬರ್ತಾನೆ. ಯಾವತ್ತಾದ್ರೂ ಒಂದಿನ ನೀವ್ ಹಾಗೆ ಮಾಡಿದೀರಾ? ಚಿನ್ನ, ನನಗೂ ಮೈಸೂರು ಪಾಕು ಮಲ್ಲಿಗೆ ಹೂ ತಂದ್ಕೊಡ್ಬೇಕು ಅಂತ ಬಹಳ ಆಸೆ ಕಣೆ. ಆದ್ರೆ ನಾನ್ ತಂದ್ಕೊಟ್ರೆ ಎಲ್ಲಿ ಶಾರದಮ್ಮನ ಗಂಡ ಬೇಜಾರಾಗ್ತಾ ಅಂತ ಸುಮ್ಮನಿದ್ದೀನಿ. ಅಯ್ಯೋ, ನಿಮ್ಮನ್ನು ಇದು ಒಂದು ಬುಸ್ಕ ಹಾಕೊಂಬಂದೈತಿ. ಗಂಡ ಹೆಂಡ್ರ ನಡುವೆ ಏನಮ್ಮ ನಿಂದು? ಮತ್ತೆ ಸುಮ್ಕೇರಿ, ನಾವಿಲ್ಲಿ ಶಾರದಮ್ಮನ ಗಂಡನ ವಿಷಯ, ಶಾಂತವರ ಅತ್ತೆ ವಿಷಯ, ಆಮೇಲೆ ಮಂಜುನಾಥ್ ಅವ್ರ ತಂಗಿ ವಿಷಯ ಕೇಳಕ್ ಬಂದಿರೇ? ಅದಕ್ಕೆಲ್ಲ ಬಂದಿಲ್ಲ ನಾವು. ಮತ್ತೆ ನಾವು ಅಲ್ಲಿ ಕಾರ್ ಬರ್ತದೆ ಇವಾಗ, ಜಾಗ್ವಾರ್ ಕಾರು. ಹೌದಾ? ಅದಕ್ಕೋಸ್ಕರ ಅವರೆಲ್ಲ ಬಂದಿರೋದು. ಹೌದಾ? ಶುಗರ್ ಮೀಸೆ ಹಾಕೊಂಡು ಎಷ್ಟಪ್ಪ ಮಾತಾಡೋದು ನೀನು? ಸುಮ್ಕೆ ಇದೀನಿ ಅವಾಗಿಂದ ಅಂತ ಮಾತಾಡ್ತಾನೆ ಇದೆಯಲ್ಲ. ಅಲ್ಕಣವ, ಏನೋ ಗಂಡ ಹೆಂಡ್ರು ಮಾತಾಡ್ತಾ ಇದೀವಿ, ಅದಕ್ಕೆ ಗಂಡ ಹೆಂಡ್ರು ಮಾತು ಮನ್ಯಾಗ ಮಾತಾಡ್ಕೊಳ್ರಿ. ಇಲ್ಲ, ಎಲ್ಲ ದೊಡ್ಡವ್ರ ಮುಂದೆ ಮಾತಾಡಿದೆ. ಗೌಡ್ರೆ ನಿಮ್ದು ಏನ್ ಗೌಡ್ರೆ ನಿಮ್ದು? ಬನ್ನಿ ಇಲ್ಲಿ ನೋಡಿ. ಏನಯ್ಯ ಗೌಡ್ರೆ ಹೀಗೇನ ಮಾಡಿರೋದು? ತಟ್ಕಿಟ್ ಬೇಡಪ್ಪ, ನಿಂತ್ಕೋ. ಏನು ಪೈಲ್ವಾನ? ಪೈಲ್ವಾನ್ ತರಾನೇ ರೆಡಿ ಮಾಡಿದೀವಿ ನಾವು. ಓಹೋ, ನೀನು ಪೈಲ್ವಾನ? ಹೌದು. ಯಾವ ಊರ್ ಪೈಲ್ವಾನ ನೀನು? ಆಯ್ತು ಗೌಡ್ರೆ, ಒಂದು ಇವಾಗ ನಮ್ಮ ಯಜಮಾನ್ರು ಗಟ್ಮುಟ್ಟು ಅಂತ ನಾನು ತೋರಿಸ್ತೀನಿ. ಅವ್ರು ಒಂದು ಮಾಡ್ತಾರೆ ಗೊತ್ತಾ, ಜಿಮ್ನಾಗೆ ಪುಷಪ್, ಅದು ಮಾಡ್ತಾರೆ ಅವರು. ನೀವ್ ಮಾಡಿರೇ? ನಾನ್ ಮಾಡ್ಲಾ? ಅದು ಬಿಡ್ಲಿ, ನನ್ನೆಲ್ಲ ಚಪ್ಪಲಿ ಬಿಟ್ಬಿಟ್ರಿ. ಇದೇನ್ ಸುತ್ತದವ್ರೆ ಗೌಡ್ರೆ, ಪುಷಪ್ ಇದೇನು ಗಿರ್ಗಿಟ್ಟ ತರ ಸುತ್ತ ಬಿಟ್ರಿ. ಇದು ಮಾಡ್ದೆ, ನಾನ್ ಮಾಡ್ದಂಗ್ ಮಾಡ್ತೀಯ ನೋಡೋಣ. ಮಾಡ್ತೀಯಾ? ಚಾಲೆಂಜು ರೆಡಿನಾ? ರೆಡಿ. ಅಯ್ಯೋ ಅಯ್ಯೋ, ಮಾಡು. ಒಂದ್ ನಿಮಿಷ ಅಲ್ಲಿ ನೋಡಿ. ಏನು ಕೊಟ್ರಲೆ
ಯಾಕೆ ನಮ್ ಕೈಲ ಆಯ್ತದೆ ಹೇಳ್ರಿ ನಮ್ ಕೈಲ ಆಯ್ತದೆ ನೋಡಿ. ಈಗ ಜೋಕುರಾದ ಮಾಡ್ಬಿಟ್ಟೆ ನೀನು. ನಿಜವಾದ ಕೂದಲು ತೆಗಿಯಯ್ಯ. ಓಹೋ ಒಂದ್ ನಿಮಿಷ ತಡೀರಿ ನೀವು. ಅಲ್ಲೋ ಬಾಯ್ಲಿ. ಚಿಗುರು ಏನೋ ಕಷ್ಟಪಟ್ಟು ಹಾಕೊಂಡ್ ಬಂದಿದ್ದೀನಿ. ಏನಮ್ಮ ನಿನ್ ಗಂಡನ ಹೆಸ್ರೇನಮ್ಮ? ಬಿಟ್ಬಿಡು ತಾಯಿ. ಅಲ್ಲ ಅಯ್ಯೋ ಬಿಟ್ಬಿಡು ಒಂದ್ ತಾಯಿ. ನಿಮಿಷ, ಮೀಸೆ ಇಲ್ಲ ಬರ್ಕೊಂಬಂದವ್ರೆ, ಕೂದ್ಲಿಲ್ಲ ವಿಗ್ ಹಾಕೊಂಬಂದವ್ರೆ. ಬಿಟ್ಬಿಡು ತಾಯಿ. ಇದನ್ನ ಹುಡ್ಕೊಂಡು ಊರೆಲ್ಲ ಓಡಾಡಿಯ ನೀನು. ಏನ್ ಮಾಡೋದು, ಕಟ್ ಕಟ್ ತಪ್ಪಿಗೆ ಊರೆಲ್ಲ ಓಡಾಡ್ಲೇಬೇಕು. ಮಂಡ್ಯನಾಗೆ ಗಟ್ಟ ಬಸ್ತಾಗಿರೋ ಗಂಡಸರು ಬೇಕಾದ್ರೆ ಅವರಮ್ಮ. ಅದಕ್ಕೆಲ್ಲ ಅಮ್ಮ, ನಾವು ಗಂಡ ಹೆಂಡತಿ ಮೊದಲನೇ ಸಲ ಸೇರಿದೀವಿ. ದಯವಿಟ್ಟು ಹೋದ್ರೆ ನಾವು ಸ್ವಲ್ಪ ಡ್ಯೂಯೆಟ್ ಹಾಡ್ಕೋತೀವಿ. ಡ್ಯೂಯೆಟ್ ಆಡಿರಿ. ನಾವಿಲ್ಲೇ ನಿಂತ್ಕೋತೀವಿ ಸೈಡ್ ನಾಗೆ. ಇಲ್ಲೇ ಇರ್ತೀರಾ? ಆಡಿ. ಅದೇನ ಆಡಿ ನೋಡುವ. ಬೇಡಪ್ಪ, ಬೇಡ. ಮಾತಾಡ್ಕೊಂಡು ಆಯ್ತು, ಮಾತಾಡ್ಕೊಂಡು ಆಮೇಲೆ ಕಾಡ್ತೀವಿ. ನೀವೇ ಮಾತಾಡ್ಕೊಂಡು ನಾವು ಆಮೇಲೆ ಕಾಡ್ಕೊಂಡು ಓ, ಬರ್ತೀವಿ ಆಮೇಲೆ. ಸರಿ ಹೋಯ್ತು. ಅಲ್ಲ ಅಯ್ಯೋ ಅಲ್ಲ ಅಂಬಾಸಿಡರ್ ಗಾಡಿ ಹೆಂಗೆ ಹಿಂಗ್ ಹೋಯ್ತಾ ಇದಲ್ಲ? ಹಾ, ಬಾನೆಟ್ಟೆ ತಕೊಂಡ್ಬಿಡ್ತು ಅಂಬಾಸಿಡರ್ ಗಾಡಿ. ಅದ್ ಹೆಂಗದು ಅಂತ ನಂಗೆ ಅರ್ಥ ಆಗಿಲ್ಲ. ಕೂದ್ಲಿಲ್ಲ, ಮೀಸೆ ಬರ್ಕೊಂಬಂದದೆ. ಪಾಪ ಹುಡುಗಿ ಎಷ್ಟು ಚೆನ್ನಾಗದೆ. ಇದನ್ನ ಗಂಡ ಅಂತ ಕಟ್ಕೊಂಡದಲ್ಲ, ಎಷ್ಟು ನೋವಾಗ್ತದೆ ನನ್ಗೆ. ಮತ್ತೆ ನಾನ್ ನೋಡಿ ಹೆಂಗಿದ್ದೀನಿ. ಗಂಡ ನಿಜಾನೇ? ಆ. ಸರಿ ಆಯ್ತು ಬಿಡಿ. ಊಟ ಅಲ್ವೇ ಅಲ್ವಾ? ಮುಂದಿದ್ದೇನು ಹೇಳು. ಮುಂದಿಂದು ನಾನು ಹಾಡು ಹೇಳಲೆ? ಹಾ. ಯಾವ ಹಾಡು ಹೇಳಿ? ಯಾವ ಹಾಡು ಹೇಳಿ ನಾನು? ಅಯ್ಯೋ, ಎಲ್ಲ ಮಲ್ಕೊಂಡ್ಬಿಟ್ರು ಗೌಡ್ರೆ, ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ, ಯಾರು ಕಾಣ್ತಾನೆ ಇಲ್ಲ ನನಗೆ. ಯಾವ ಹಾಡು ಹೇಳಿ? ಏನ್ ಮಾಡ್ತಾ ಇದೀರಾ ಇಲ್ಲಿ? ಒಂದ್ ನಿಮಿಷ ತಡಿಯಮ್ಮ. ಇದ್ ಯಾಕೋ ಅತಿ ಆಗೋಯ್ತಲ್ಲ, ನಾನು ಸುಮ್ಕೆ ಇದೀನಿ. ಸೊಳ್ಳೆ ಪರ್ದೆ ಎಲ್ಲ ಹಾಕೊಂಡ್ ಬಂದ್ಬಿಡ್ತಾರಲ್ಲ ಜನ. ಹಲೋ, ಏನಿದು? ನಾವೀಗ ಎಲ್ಲಿದೀವಿ? ಮಂಡ್ಯದಲ್ಲಿ. ಮಂಡ್ಯ ರೆಟ್ರೋ ಇಂದ್ರ ಮೆಟ್ರೋ ತನಕ ಅವರು ಸೂಪರ್, ಹೌದು ತಾನೇ? ಯಾರಿದು ಗೌಡ್ರೆ, ಯಾರಿದು? ನಿಮ್ಮ ಹೆಸರೇನ್ರಿ? ಹೆಸರು ಹಾಡದ ಮೇಲ್ ಗೊತ್ತಾಗುತ್ತೆ. ಅದೆಲ್ಲ ಆಗಕ್ಕಿಲ್ಲಮ್ಮ, ನಾನ್ ಮಾತ್ರ ಇಲ್ಲಿ ಆಡೋದು. ನೀವಲ್ಲ. ಒಂದ್ ಕೆಲ್ಸ ಮಾಡೋಣ, ಒಂದ್ 5 ನಿಮಿಷ ಟೈಮ್ ಕೊಡಿ. 5 ನಿಮಿಷ ನಾವು ಹಾಡ್ಬಿಡ್ತೀವಿ, ಆಮೇಲೆ ಇವ್ರು ಹಾಡ್ಬೋದಲ್ವಾ? ಏನಂತೀರಾ? ಹೆಂಗೆ? ನಾ ಮಂಡ್ಯದ ಹೇಳಿದ್ಮೇಲೆ ಮುಗೀತು.